ಈಗ 4:15 ನಾನು ಬ್ರಷ್ ಮಾಡ್ತಾ ಇದ್ದೀನಿ ಆಯಿತಾ. ಬ್ರಷ್ ಮಾಡಿಕೊಂಡು ರೆಡಿಯಾಗಿ ಜಿಮ್ಗೆ ಹೊರಡಬೇಕು. ಇದರಲ್ಲಿ ಏನೇನಿದೆ ಅಂತಂದರೆ ಜಸ್ಟ್ ವಾಟರ್ ಇದೆ ಮತ್ತು ಸ್ವಲ್ಪ ಈ ಕಾಫಿ ಪುಡಿ ಇದೆ. ಈ ಕಾಫಿ ಪುಡಿ ಏನಪ್ಪ ಅಂತಂದರೆ ಏನೇನಿದೆ ಈ ಕಾಫಿ ಪುಡಿ ಸ್ಪೆಷಲ್ ಅಂದರೆ ಜಸ್ಟ್ ಕಾಫಿ ಪೌಡರ್ ಅಲ್ಲ, ಇದು ಮಸಾಲೆ ಕಾಫಿ ಪೌಡರು. ಅದರಲ್ಲಿ ಏನೇನಿದೆ ಅಂದರೆ ಚಕ್ಕೆ, ಮೊಗ್ಗು, ಲವಂಗ, ಸೋಂಪು, ಜೀರಿಗೆ, ಏಲಕ್ಕಿ, ಶುಂಠಿ ಅಂದರೆ ಒಣಶುಂಠಿ, ಅರಿಶಿನ, ಏನು ಮತ್ತೆ ಹೋಯ್ತಲ್ಲ. ಸೊ ಇಷ್ಟನ್ನು ರೋಸ್ಟ್ ಮಾಡ್ಕೊಬೇಕು. ರೋಸ್ಟ್ ಮಾಡಿಕೊಂಡು ಅದಾದಮೇಲೆ ಕಾಫಿ ಸೀಡ್ಸ್ ಇದೆಲ್ಲ ಅದನ್ನು ರೋಸ್ಟ್ ಮಾಡಿಕೊಂಡು ಅಷ್ಟನ್ನು ಫೈನ್ ಪೌಡರ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ನೀವು ವೇಟ್ ಲಾಸ್ ಮಾಡೋದಿದ್ರೆ ಬ್ಲ್ಯಾಕ್ ಕಾಫಿ ಕುಡೀರಿ ವಿತೌಟ್ ಶುಗರ್. ವಿತ್ ಶುಗರ್ ಕುಡಿದ್ರೆ ಪ್ರಯೋಜನನೇ ಇಲ್ಲ ಆಯಿತಾ. ನೋ ಯೂಸ್. ಹಾಗೂ ನಿಮ್ಮ ಕೈಲಿ ಆಗಲ್ಲ, ಅಭ್ಯಾಸ ಮಾಡಬೇಕು ಸ್ವಲ್ಪ ದಿನ ಅನಿಸಿದ್ರೆ ಸ್ವಲ್ಪ ಹನಿ ಹಾಕ್ಕೊಳ್ಳಿ. ಶುಗರ್ ಅಂತೂ ಬೇಡ ವೇಟ್ ಲಾಸ್ ಮಾಡೋದಿದ್ರೆ. ಚೆನ್ನಾಗಿದೆ ಅಂತ ನಾನು ಹೇಳಲ್ಲ, ಬ್ಲ್ಯಾಕ್ ಕಾಫಿನ ಕುಡಿದು ಚೆನ್ನಾಗಿದ್ದೆ ಅಂತ ಸುಳ್ಳೆಲ್ಲ ಹೇಳಲ್ಲ. ಬಟ್ ಹೆಲ್ದಿ, ಇನ್ಸ್ಟೆಂಟ್ ಎನರ್ಜಿ ಅಂತೂ ಸಿಗುತ್ತೆ. ನಾವು ಜಿಮ್ಗೆ ಹೋದಾಗ 1.5 ಗಂಟೆ ವರ್ಕೌಟ್ ಮಾಡೋಕ್ಕೆ ಜಸ್ಟ್ ಒಂದು ಬ್ಲ್ಯಾಕ್ ಕಾಫಿ ಮತ್ತು ಒಂದು ಬನಾನಾ ಇದ್ಬಿಟ್ರೆ ಎನರ್ಜಿ ಅಂತೂ ಕಂಪ್ಲೀಟ್ ಸಿಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣ ಸಕ್ಕರೆ ಹಾಕ್ಕೊಂಡು ಹಾಲು ಹಾಕ್ಕೊಂಡು ಕಾಫಿ ಟೀ ಮಾಡ್ಕೊಂಡು ಕುಡಿಬೇಡಿ ಖಾಲಿ ಹೊಟ್ಟೆಗೆ. ಇಟ್ಸ್ ವೆರಿ ಡೇಂಜರಸ್, ಸಖತ್ ಅನ್ಹೆಲ್ದಿ ಅದು. ಅದಕ್ಕೆ ಬದಲಾಗಿ ಒಂದು ಬ್ಲ್ಯಾಕ್ ಕಾಫಿ ಕುಡೀರಿ. ಅಂದರೆ ಓಕೆ ಬ್ಲ್ಯಾಕ್ ಟೀ ಆದರೂ ಓಕೆ ವಿದೌಟ್ ಶುಗರ್. ನಿಮಗೆ ಸ್ವೀಟ್ ಬೇಕನ್ಸಿದ್ರೆ ಲಿಟಲ್ ಬಿಟ್ ಆಫ್ ಹನಿ ಹಾಕೋಬೋದು. ಇವತ್ತು ಆ್ಯಕ್ಚುಲಿ ನಾನು ಅಡುಗೆನೂ ಮಾಡಬೇಕಿದ್ದು. ಇಷ್ಟೊತ್ತಿಗೆ ಕಾಫಿ ಇಟ್ಕೊಳ್ತಾ ಇನ್ನೊಂದು ಸ್ಟವಲ್ಲಿ ಬ್ರೇಕ್ಫಾಸ್ಟಿಗೆ ಪ್ರಿಪೇರ್ ಮಾಡಿರ್ತಿದ್ದೆ. ಬಟ್ ಇವತ್ತು ದೋಸೆ ಇಟ್ಟಿದೆ, ಹಾಗಾಗಿ ರಿಲ್ಯಾಕ್ಸ್. ಬಂದು ಸ್ವಲ್ಪ ಚಟ್ನಿ ಅಥವಾ ಏನಾದರೂ ಟೊಮೆಟೊ ಗೊಜ್ಜು ಮಾಡ್ಕೊಂಬಿಟ್ಟು ಹೇಗೋ ದೋಸೆ ಹಾಕ್ಕೊಟ್ಬಿಡ್ಬೋದು ಮಕ್ಕಳಿಗೆ ಅಂತ ರಿಲ್ಯಾಕ್ಸ್ಡ್ ಆಗಿದೆ. ಅದರ್ವೈಸ್ ಇಷ್ಟೊತ್ತಿಗೆ ಕಾಫಿ ಜೊತೆಗೆ ರೈಸು ಅಥವಾ ಉಪ್ಪಿಟ್ಟಿಗಾದರೆ ತರಕಾರಿ ಹೆಚ್ಕೊಡೋದು, ಏನೋ ಒಂದು ಮಾಡಿ ಕಂಪ್ಲೀಟ್ ರೆಡಿ ಮಾಡಿಟ್ಟೆ ನಾನು ಜಿಮ್ಮಿಗೆ ಹೋಗಬೇಕು. ಇದು ನನ್ನ ಮಾರ್ನಿಂಗ್ ರೂಟೀನ್. ಎಲ್ಲರೂ ಅನ್ಕೊತಾರೆ ಇವಳು ಎದ್ದೇಳ್ತಾಳೆ, ಜಿಮ್ ಹೋಗ್ತಾಳೆ, ಸ್ಕೂಲಿಗೆ ಹೋಗ್ತಾಳೆ, ಚೆನ್ನಾಗಿ ರೆಡಿ ಹಾಕ್ಕೊಂಡು ತಿರ್ಗಾಡ್ಕೊಂಡು ಬರ್ತಾಳೆ ಅಂತ. ನಾನು ಎಷ್ಟು ಸ್ಟ್ರಗಲ್ ಮಾಡ್ತೀನಿ ಡೈಲಿ ಎಲ್ಲದನ್ನು ಮ್ಯಾನೇಜ್ ಮಾಡೋಕ್ಕಂತ ನನಗಷ್ಟೇ ಗೊತ್ತು. ನೋಡೋರಿಗೆ ಜಸ್ಟ್ ನಾನು ಓಡಾಡೋದು, ಡ್ರೆಸ್ ಮಾಡಿಕೊಂಡು ಜಿಮ್ಮಲ್ಲಿ ವರ್ಕೌಟ್ ಮಾಡೋದು ಇದಷ್ಟೇ ಪೋಸ್ಟ್ ಮಾಡೋದ್ರಿಂದ ಅದಷ್ಟೇ ಗೊತ್ತು. ಬಟ್ ಈ ಪಾರ್ಟ್ ಯಾರಿಗೂ ಗೊತ್ತಿಲ್ಲ. ಮನೆಯಲ್ಲ ನಾನು ಎಷ್ಟೆಲ್ಲ ಕೆಲಸ ಮಾಡ್ತೀನಿ, ಏನೆಲ್ಲ ಮಾಡ್ತೀನಿ ಅಂತ. ಸೊ ಇನ್ನು ಮುಂದೆ ನನ್ನ ಎವ್ರಿಡೇ ರುಟೀನ್ ನೀವು ನೋಡ್ತೀರಾ. ಒಬ್ಳು ಹೆಣ್ಮಗಳು ಎಷ್ಟೆಲ್ಲ ಕಷ್ಟಪಡ್ತಾಳೆ ಮತ್ತು ಟೀಚರಾಗಿ, ಮಕ್ಳಿಗೆ ಅಮ್ಮನಾಗಿ, ಗಂಡನಿಗೆ ಹೆಂಡತಿಯಾಗಿ, ಈ ಕಡೆ ಅಪ್ಪ ಅಮ್ಮಂಗೆ ಮಗಳಾಗಿ, ಅತ್ತೆ ಮಗ ಸೊಸೆ ಆಗಿ ಎಲ್ಲ ಕರ್ತವ್ಯ ನಿರ್ವಹಿಸಿನೇ ನಾವು ವ್ಲಾಗ್ಸ್ ಮಾಡೋದು. ಸುಮ್ಮನೆ ಬಿಟ್ಟಿಯಾಗಿ ಕೂತ್ಕೊಂಡೆಲ್ಲ ಮಾಡ್ತಾ ಇಲ್ಲ. ಸೊ ಯಾರಿಗೆಲ್ಲ ಅರ್ಥ ಆಗಿದೆ ಅವ್ರು ಖಂಡಿತ ಜೆನ್ಯೂನ್ ಆಗಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ, ನನ್ನ ಫಾಲೋವರ್ಸ್ಗೆಲ್ಲ ಥ್ಯಾಂಕ್ ಯು. ಅದೇ ಥರ ಇಲ್ಲೂ ಸಪೋರ್ಟ್ ಮಾಡಿಬಿಡಿ ಯೂಟ್ಯೂಬಲ್ಲೂ. ನೀವು ಜಿಮ್ಗಾದ್ರೂ ಹೋಗಿ ಎಲ್ಲಾದರೂ ಹೋಗಿ ಪರ್ಫ್ಯೂಮ್ ಹಾಕೊಳ್ಳಿ. ಎಸ್ಪೆಷಲಿ ಜಿಮ್ಮಿಗೆ ಹಾಕ್ಕೊಳ್ಳೇಬೇಕು. ಏನಕ್ಕಂದರೆ ಅಲ್ಲಿ ನಮ್ಮಿಂದ ಬೇರೆಯವ್ರಿಗೆ ಹಿಂಸೆ ಆಗಬಾರ್ದು. ಸ್ವೆಟ್ ಆಗೇ ಆಗ್ತೀವಿ ತುಂಬ ಇಂಟೆನ್ಸ್ ವರ್ಕೌಟ್ ಮಾಡೋದ್ರಿಂದ. ಹಾಗಾಗಿ ಪರ್ಫ್ಯೂಮ್ ಹಾಕ್ಕೊಂಡು ವಿತ್ ಗುಡ್ ಸ್ಮೆಲ್ ನಾವು ಜಿಮ್ಗೆ ಹೋಗಲೇಬೇಕು. ಆ್ಯಂಡ್ ಸ್ಕಿನ್ ಕೇರ್ ಆಬ್ವಿಯಸ್ಲಿ ಸ್ವಲ್ಪ ಮಾಯ್ಶ್ಚರೈಸರ್ ಮತ್ತು ಸನ್ಸ್ಕ್ರೀನ್ ಹಾಕ್ಕೋಬೇಕು. ನೀವು ಜಿಮ್ಗಾದರೂ ಹೋಗಿ, ವಾಕ್ ಆದರೂ ಹೋಗಿ, ಎಲ್ಲಿಗಾದರೂ ಹೋಗಿ ಅಟ್ಲೀಸ್ಟ್ ಮಾಯ್ಶ್ಚರೈಸರ್ ಆದರೂ ಸ್ಕಿನ್ನಲ್ಲಿ ಇರಬೇಕು. ರೆಡಿ ಬೇಬಿನೂ ಮಲಗಿದೆ. ವಚನ್ ಪುಟಾಣಿ ಇದ್ದಾಳಲ್ವಾ? ಕೋಚಿಂಗ್ ಹೋಗಲ್ಲ ಚಿನ್ನು? ಅಲಾರಾಮ್ ಕೊಟ್ಕೊಂಡಿದ್ಯಾ? ಏನೆಷ್ಟು ಆಯ್ತು 5:30. ನಾನು ಹೊರಟೆ. ಪಿಂಪಲ್ಸ್ ಆಗಿದೆ, ಅದು ಏನು ಮಾಡೋಕ್ಕಾಗಲ್ಲ. ತಿಂಗ್ಳಿಗೆ ಒಂದ್ಸಲ ನಾವು ಬೇಡ ಅಂದ್ರೂ ಎಷ್ಟೇ ಸ್ಕಿನ್ ಕೇರ್ ಮಾಡಿದ್ರು ಪಿಂಪಲ್ ಆಗೇ ಆಗುತ್ತೆ. ಬಿಕಾಸ್ ಆಫ್ ಹಾರ್ಮೋನಲ್ ಚೇಂಜಸ್. 1 2 3 ಇರಲಿ ಬಿಡಿ. ಪಿಂಪಲ್ಸ್ ಎಲ್ಲ ಬರದೇ ಇರೋಕ್ಕಾಗುತ್ತಾ ಸ್ಕಿನ್ ಅಂದಮೇಲೆ? ಇದು ನಾವಂತೂ ಪೊಲ್ಯೂಷನಲ್ಲೇ ಓಡಾಡ್ತೀವಿ, ಬೆಳಗ್ಗೆಯಿಂದ ಸಂಜೆ ತನಕ ಡಸ್ಟಲ್ಲೇ ಇರ್ತೀವಿ. ಸೊ ಬರಲೇಬೇಕು. ಇಷ್ಟೊಂದು ಮೇಂಟೈನ್ ಮಾಡೋದೇ ಗ್ರೇಟ್.
ಬಟ್ ಇದೇನಪ್ಪ ಅಂದರೆ ಆಬ್ವಿಯಸ್ಲಿ ಮಂತ್ಲಿ ಒನ್ಸ್ ಹಾರ್ಮೋನಲ್ ಚೇಂಜಸ್ ಆಗುತ್ತಲ್ಲ ಬಾಡಿಯಲ್ಲಿ, ಹಾಗಾಗಿ ಬಂದೇ ಬರುತ್ತೆ ಪೀರಿಯಡ್ಸ್ ಟೈಮ್ಗೆ. ನೋ ಪ್ರಾಬ್ಲಮ್. ಸೊ ನಾನು ಜಿಮ್ಗೆ ಹೋಗೋಕ್ಕೆ ರೆಡಿ. ಈಗ 5:30 ಆಗಿದೆ ನನ್ನ ಟೈಮ್, ಹೊರಡೋ ಟೈಮ್. ಸೊ ಬಾಯ್, ಲವ್ ಯು ಆಲ್. ಇದೊಂದು ಸೆಲ್ಫಿ ಸ್ಟಿಕ್ ಅಷ್ಟೇ ತಗೋತಾ ಇದ್ದೀನಿ ಜಿಮ್ಗೆ, ನಾನು ಮತ್ತೇನು ತೊಗೊಂಡಿಲ್ಲ. ಏನಕ್ಕಂದರೆ ಎಲ್ಲ ಜಿಮ್ಮಲ್ಲೇ ಇಟ್ಬಿಟ್ಟಿದ್ದೀನಿ. ಡೈಲಿ ನನ್ನ ಎಮರ್ಜೆನ್ಸಿಗೆ ಏನೇನು ಬೇಕು ಅಂದರೆ ಲೈಕ್ ವಾಟರ್ ಬಾಟಲು, ಮೀ ಪ್ಯಾಡ್, ಗ್ಲೌಸ್ ಎಲ್ಲ ಅಲ್ಲೇ ಇದೆ ಆಲ್ಮೋಸ್ಟ್. ಮತ್ತು ರೆಸಿಸ್ಟೆನ್ಸ್ ಬ್ಯಾಂಡ್ ಎಲ್ಲ ಅಲ್ಲೇ ಇದೆ. ಏನಕ್ಕಂದರೆ ಎವ್ರಿ ಡೇ ಕ್ಯಾರಿ ಮಾಡೋಕ್ಕಾಗಲ್ಲ ನನಗೆ, ಎಷ್ಟೊಂದು ದಿನ ಮರ್ಬಿಟ್ಟು ಹೋಗ್ತಿದೆ. ಸೊ ಅಲ್ಲೇ ಇಟ್ಬಿಟ್ಟಿದ್ದೀನಿ. ಜಸ್ಟ್ ಇದೊಂದು ಟ್ರೈಪಾಡ್ ಜೊತೆ ಹೋಗ್ತಾ ಇದೆ. ಜಿಮ್ ಹ್ಯಾಪಿ ಪ್ಲೇಸ್. ಏನಕ್ಕಂದರೆ ಅಲ್ಲಿ ವರ್ಕೌಟ್ ಮಾಡುವಾಗ 1.5 ಗಂಟೆ ಅಥವಾ 2 ಅವರ್ಸ್ ಏನಿದೆ ಅಷ್ಟು ಖುಷಿಯಾಗಿರ್ತೀನಿ. ಲೈಕ್ ಎಲ್ಲ ಇಡೀ ಪ್ರಪಂಚ ಮರೆತು ನನ್ನೇ ಲೋಕದಲ್ಲಿ ಹಾಡು ಕೇಳ್ಕೊಂಡು ವರ್ಕೌಟ್ ಮಾಡ್ತಾ ಒಂಥರ ನಿಮಗೆ ಅನಿಸುತ್ತೆ. ಟೆಂಪಲ್ಗೆ ಹೋಗೋ ಫೀಲ್ ನನಗೆ ಅಲ್ಲಿ ಲಿಟ್ರಲ್. ಅದೊಂದೇ ಟೈಮಲ್ಲಿ ಅನಿಸುತ್ತೆ ನಾನು ಕಂಪ್ಲೀಟ್ ನನಗೋಸ್ಕರ ಟೈಮ್ ಕೊಡೋದು, ಬೇರೆಲ್ಲಾನು ಮರೆತು. 1.5 ಗಂಟೆಯಿಂದ 2 ಗಂಟೆ ಟೈಮ್ ಏನಿದೆ ಜಿಮ್ಮಲ್ಲಿ ಅಲ್ಲಷ್ಟೇ. ಇನ್ನು ಬೇರೆ ಟೈಮಲ್ಲಿ ಅಡುಗೆ ಮಾಡು, ತಿಂಡಿ ಮಾಡು, ಪಾಠ ಮಾಡು, ಲೆಸನ್ ಪ್ಲಾನ್ ಬರಿ, ಮಕ್ಕಳಿಗೆ ಬಾಕ್ಸ್ ಹಾಕು, ಗಂಡನಿಗೆ ಅಡುಗೆ ಮಾಡಿಡು. ಸೊ ಏನಾದರೂ ಓಡ್ತಾನೆ ಇರ್ತಿರ್ತಾರೆ. ಬಟ್ ಇಲ್ಲಿ ಹಂಗಲ್ಲ, ಕಂಪ್ಲೀಟ್ ಡೆಡಿಕೇಟೆಡ್ ಆಗಿರ್ತೀನಿ. ಎಲ್ಲ ಮರ್ತಿರ್ತೀನಿ. ಒಳ್ಳೊಳ್ಳೆ ಡಿ ಬಾಸ್ ಸಾಂಗ್ ಹಾಕೊಂಡು ಆಸಾಗಿ ಎಲ್ಲ ಮಾಡ್ಕೊಂಡು ಕರ್ಕೊಂಡು ಬಿಡ್ತಿರ್ತೀನಿ. ನಮಸ್ಕಾರ ಮಾಡ್ಕೊಂಡು ನನಗೆ ಇದು ಟೆಂಪಲ್ ಸೊ ಇವತ್ತಿನ ಹಿಂಗೆ ಹಿಡಿಯೋ ಕ್ಯಾಮ್ರಾ ಹಿಂಗೆ ಹಿಡಿತಾ ಇದ್ದೀನಿ. ನಮಗೆ ಆಲ್ ದ ಬೆಸ್ಟ್ ಹೇಳಿ. ತಿಂದಷ್ಟು ತಿನ್ನು, ಬಟ್ ತಿಂದೇ ಇರಬೇಡ. ಸ್ನಾನಕ್ಕೆ ಹೋಗ್ತೀರಾ ಮೇಡಮ್? ಅಲ್ಲಿ ಇರ್ಲಿ ಬಿಡಿ, ಈಗ ಸದ್ಯಕ್ಕೆ ನೀನು ಹೋಗು. ಚೆಲ್ತು. ತಿಂಡಿ ತಿನ್ನಕ್ಕೆ ಬೇಕು ನೀವು 1 ಗಂಟೆ ಟೈಮು. ತಿಂಡಿ ತಿನ್ನು. ಹೋಗು ಹೋಗು ಹೋಗು. ದೋಸ್ತ ಆಯ್ತು ಹೋಗು. ವಾಟರ್ ಬಾಟಲ್ ಇಟ್ಕೊಂಡ್ಯಾ? ಕೊಡು ವಾಟರ್ ಬಾಟಲ್, ಅಟ್ಲೀಸ್ಟ್ ನೀರು ತುಂಬಿಸ್ಕೊಳ್ಳಲ್ಲ. ಹೂ ಎತ್ಕೊ ಬಂದಿದ್ದಾನೆ. ಬಾಯ್ ಬಂಗಾರಿ, ಬಾ 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 ಬಿಡ್ಸ್ಕೊಡ್ತೀನಿ. ಟೈಮು ಯಾವ ತರ ಸುತ್ತದನ್ ಬೇಡ, ಚೆನ್ನಾಗಿ ಕಾಣ್ತಿದೆ. ತೋರ್ಸಿ ಪಾಂಡ್ಸ್ ಮಾಯಿಶ್ಚರೈಸರ್ ಹಾಕ್ತೀನಿ. ಮಾಯಿಶ್ಚರೈಸರ್ ಕಂಪಲ್ಸರಿ ಹಾಕ್ಲೇಬೇಕು ಸ್ಕಿನ್ಗೆ. ಸನ್ಸ್ಕ್ರೀನಿಗೆ ಮುಂಚೆ ಮಾಯಿಶ್ಚರೈಸರ್ ಮ್ಯಾಂಡೇಟ್ರಿ.
ಒಂದು ಸ್ವಲ್ಪ ಡ್ರೈ ಆಗಲಿ. ಲ್ಯಾಕ್ಮಿ ಸನ್ಸ್ಕ್ರೀನ್. ತುಂಬ ಜನ ಫೇಸ್ಗೆ ಹಾಕಿ ನೆಕ್ಗೆ ಹಾಕೋದೇ ಇಲ್ಲ, ಮಾಯ್ಶ್ಚರೈಸರ್ ಆಗಲಿ ಸನ್ಸ್ಕ್ರೀನ್ ಆಗಲಿ. ಹಾಗೆಲ್ಲ ಮಾಡಬೇಡಿ. ಎಷ್ಟು ಆಡ್ ಕಾಣಿಸುತ್ತೆ ಅಂದರೆ ನೆಕ್ ಒಂದು ಕಲರ್ ಇರುತ್ತೆ, ಫೇಸ್ ಒಂದು ಕಲರ್ ಇರುತ್ತೆ. ನೆಕ್ಗೂ ಕೂಡ ಅಷ್ಟೇ ಕೇರ್ ತಗೋಬೇಕು. ವಾಯ್ಸ್ ಕೇಳಿಸ್ತಾ ಇದೆಯಲ್ಲ ಗೊತ್ತಿಲ್ಲ ನನಗೆ. ಫಸ್ಟ್ ಟೈಮ್ ಯೂಟ್ಯೂಬ್ ವ್ಲಾಗ್ ಮಾಡ್ತಿರೋದು. ಸೀರಿಯಸ್ಲಿ ನಾಟ್ ಈಸಿ. ಯಪ್ಪ, ಈಸಿ ಅಂತೂ ಖಂಡಿತ ಅಲ್ಲ. ಬೆಳಗ್ಗೆ ಎದ್ದಾಗಿಂದ ಟ್ರೈಪಾಡ್ ಹಿಡ್ಕೊಂಡೇ ಮನೆ ತುಂಬ ಓಡಾಡ್ತಾ ಇದ್ದೀನಿ. ಓಫ್, ನನಗಿರೋ ಟೈಮಲ್ಲಿ ಸೀರಿಯಸ್ಲಿ ತುಂಬ ಕಷ್ಟ. ಬಟ್ ನೋಡೋಣ, ಐ ಡೋಂಟ್ ಗಿವ್ ಅಪ್. ಅಷ್ಟೇ ನನ್ನ ಮೇಕಪ್ ಇಷ್ಟೇ, ಮುಗೀತು. ಲಿಪ್ಸ್ಟಿಕ್ ಬಿಂದಿ ಇಟ್ರೆ ಮುಗೀತು. ಪಿಂಕ್ ಕಲರ್ ಬಿಂದಿನೇ ಇರ್ತೀನಿ. ನನ್ನ ಹೇರ್ ಸ್ಟೈಲ್ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ. ಕರ್ಲಿ ಹೇರ್, ಜಸ್ಟ್ ಒಂದು ಕ್ಲಿಪ್ ಹಾಕಿದ್ರೆ ಮುಗೀತು. ಸ್ಕೂಲ್ ರೆಡಿ ಆಗದೆ ಏನ್ ಮಾಡ್ತಿದ್ಯಾ? ಬ್ಲಾಗಲ್ಲಿ ಬಂದ್ರೆ ನಿಮ್ ಸರ್ ನೋಡ್ತಾರೆ. ಹಾಕಲ್ಲ ಬಿಡು. ಇರೋದಿಷ್ಟು ಜುಟ್ಟು. ಮಲ್ಗೆ ಹೂವು ಬೇಕು. ಇದು ಮಲ್ಗೆ ಹೂವು ಸಿಗ್ತಾ ಇಲ್ಲ, ಕಾಸ್ಟ್ಲಿ. ಸೊ ಮುಲ್ಲೆ ಹೂವು. ಹೀಗೆ ಹಾಕೊಂಡಿಲ್ಲ. ನಾಲ್ಕೈದು ಪಿಂಪಲ್ ಆಗಿದೆ. ಓಲೆ ಹಾಕೊಳ್ಳೋದೆ ಮರ್ತ್ಬಿಟ್ಟು ಎಲ್ಲ ರೆಡಿ. ಡ್ಯೂಟಿಗೆ ಹೋಗಕ್ಕೆ ಸಾಕಾಗ್ಬಿಡ್ತಪ್ಪ. ಎದ್ದಾಗಿಂದ ಈಗ ಹೊರಟು ಬಸ್ ಹತ್ತಿ ಸೀಟ್ ಸಿಕ್ಕಿದ್ರೆ ನೆಮ್ಮದಿ, ಸೀಟ್ ಸಿಕ್ಕಿಲ್ಲ ಅಂದ್ರೆ ಅಲ್ಲೂ ಫ್ರಸ್ಟ್ರೇಷನ್ ಆಗ್ಬಿಡುತ್ತೆ. ಸೀರಿಯಸ್ಲಿ. ಬಾಯ್ ಬಾಯ್ ಬಾಯ್, ಲವ್ ಯು. ವಾಚ್ ಮಾಡ್ತಾರೆ. ಬಾಯ್. बेटा 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 वाले ए बहुत अच्छा ಯಾಕೆ ಕಳ್ಸೋಯ್ತ ಅಂತ. ರೀಚ್ ಆದೆ. ಬಟ್ ಇವತ್ತು ಬೆಳಗ್ಗೆಯಿಂದ ತನಕ ಏನಾಗುತ್ತೆ ಅಂತ ನಾನು ಅಪ್ಡೇಟ್ ಮಾಡ್ಲಿಕ್ಕಾಗಲ್ಲ. ಏನಕ್ಕಾದ್ರೆ ಸ್ಕೂಲಲ್ಲಿ ಫೋನ್ ಯೂಸ್ ಮಾಡೋ ಹಾಗಿಲ್ಲ. ಯಾವಾಗೋ ಲೀಜರಲ್ಲಿ ತುಂಬ ಇಂಪಾರ್ಟೆಂಟ್ ಕಾಲ್ಸ್ ಆ ಥರ ಇದ್ರೆ ಅಷ್ಟು ಅಟೆಂಡ್ ಮಾಡಬೇಕು. ಆ್ಯಂಡ್ ಲಂಚ್ ಬ್ರೇಕಲ್ಲಿ ಯೂಸ್ ಮಾಡ್ಬೋದು. ಹಾಗಾಗಿ ನಾನು ಫೋನ್ ಯೂಸ್ ಮಾಡ್ತಾ ಇಲ್ಲ. ಸಂಜೆ ತನಕ ಏನೇನಾಗುತ್ತೆ ಅಂತ ನಾನು ಅಪ್ಡೇಟ್ ಮಾಡೋಕ್ಕಾಗಲ್ಲ. ಆಬ್ವಿಯಸ್ಲಿ ಪಾಠ ಮಾಡ್ತೀವಿ ಸ್ಕೂಲಲ್ಲಿ, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಅದೆಲ್ಲ ನಾನು ಅಪ್ಡೇಟ್ ಮಾಡೋಕ್ಕಾಗಲ್ಲ. ಸಾರಿ. ಹ್ಯಾವ್ ಅ ಗುಡ್ ಡೇ. ಲವ್ ಯು ಆಲ್. ದಿಸ್ ಇಸ್ ಪಾರ್ಟ್ 1. ಈವ್ನಿಂಗ್ ಏನೆಲ್ಲ ಮಾಡ್ತೀನಿ, ಈವ್ನಿಂಗ್ ನನ್ನ ರುಟೀನ್ ಏನು ಸ್ಕೂಲಿಂದ ಹೋಗ್ತಿದ್ದಾಗೆ ಅನ್ನೋದನ್ನ ನಾನು ನಿಮಗೆ ಪಾರ್ಟ್ 2 ಅಪ್ಡೇಟ್ ಮಾಡ್ತೀನಿ. ಲವ್ ಯು. ಟಿಲ್ ದೆನ್ ಬಾಯ್.